ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನನ್ನ ಇವತ್ತಿನ ವ್ಲಾಗ್ ಎಲ್ಲಿ ಗೊತ್ತಾ? ಈ ಪ್ಲೇಸ್ನ ನೀವು ಎಲ್ಲಾದರೂ ನೋಡಿದರೆ ಕಮೆಂಟ್ ಮಾಡಿ ದಯವಿಟ್ಟು. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನಲ್ಲಿ ಸೋಂದಿ ಅನ್ನೋ ಗ್ರಾಮದ ಒಂದು ಸ್ಥಳ ಅದು. ಆ ಭಾಗನ ಮಾತ್ರ ಸಹಸ್ರ ಲಿಂಗ ಅಂತ ಹೇಳಿ ಕರೀತಾರೆ. ಇದನ್ನು ಯಾಕೆ ಕರೀತಾರೆ ಅಂದರೆ, ಇಲ್ಲಿ ಒಂದು ಶಾಲ್ಮಲ ನದಿ ಅಂತ ಹೇಳಿ ಹರಿಯುತ್ತೆ. ಈ ನದಿ ತುಂಬ ದೊಡ್ಡದಿದೆ. ಈ ನದಿಯ ಒಳಗಡೆ ಸುಮಾರು 12 ಕಿಲೋಮೀಟರ್ನಷ್ಟು ಉದ್ದ ಸುಮಾರು ಲಿಂಗಗಳು ನಮಗೆ ಕಾಣಸಿಗ್ತವೆ. ಅಂದರೆ ಸುಮಾರು ಸಾವಿರಾರು ಲಿಂಗಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅದಕ್ಕೋಸ್ಕರ ಇಲ್ಲಿ ಸಹಸ್ರ ಲಿಂಗ ಅಂತ ಹೇಳಿನೇ ಈ ಜಾಗಕ್ಕೆ ಹೆಸರು ಇಟ್ಟಿದ್ದಾರೆ. ಆ 12 ಕಿಲೋಮೀಟರ್ನಷ್ಟು ಉದ್ದದಿಂದನೂ ನದಿಯ ಒಳಗೆ ಈ ಲಿಂಗಗಳು ಇರೋದರಿಂದ ಅಲ್ಲಿ ನದಿ ಒಳಗೆ ಹೋಗಿ ನೋಡಲಿಕ್ಕಾಗಲ್ಲ, ನದಿ ದಂಡೆ ಮೇಲೆ ಅಂತ ಹೇಳಿ ಅದಕ್ಕಾಗಿಯೇ ಒಂದು ಜಾಗ ಮಾಡಿದ್ದಾರೆ, ನಿಂತ್ಕೊಂಡು ನೋಡಲಿಕ್ಕಾಗಿಯೇ ಒಂದು ಜಾಗ ಮಾಡಿದ್ದಾರೆ. ಆ ಜಾಗಕ್ಕೆ ಸಹಸ್ರ ಲಿಂಗ ಅಂತ ಹೇಳಿ ಕರೀತಾರೆ. ನೋಡಿ, ಈ ನದಿ ಇದಕ್ಕೊಂದು ತೂಗು ಸೇತುವೆ ಮಾಡಿದ್ದಾರೆ. ಇದು ಯಲ್ಲಾಪುರದಿಂದ ಹೋಗಿ ಸೋಂದಿ ಅಂತ ಹೇಳಿ ಒಂದು ಹಳ್ಳಿ ಬರುತ್ತೆ. ಅದು ಒಳಭಾಗದಿಂದ ಹೋಗಬೇಕು. ಸೋಂದಿ ಅನ್ನೋ ಒಂದು ಸಣ್ಣ ಹಳ್ಳಿಯ ಸುಮಾರು 5ರಿಂದ 6 ಮನೆಗಳಿರ್ಬೋದು ಅಷ್ಟೇ. ಅಲ್ಲಿ ನೆಟ್ವರ್ಕ್ ಏನು ಸಿಗೋದಿಲ್ಲ. ಅಲ್ಲಿಂದ ಆದರೆ ನಮಗೆ ಸಹಸ್ರಲಿಂಗಕ್ಕೆ ತುಂಬ ಹತ್ತಿರ ಆಗುತ್ತೆ. ಇಲ್ವಾ, ನೀವು ಯಲ್ಲಾಪುರದ ಅಥವಾ ಸಿರ್ಸಿ ರೋಡಿಂದ ಮತ್ತು ಆ ಕಡೆ ಸೈಡಿಂದ ಜಾಗ ಇದೆ, ಟಾರ್ ರೋಡೇ ಇದೆ, ತುಂಬ ಚೆನ್ನಾಗಿದೆ ರೋಡು. ಅಲ್ಲಿಂದ ಕೂಡ ಇಲ್ಲಿಗೆ ಟೂರಿಸ್ಟು ಬರ್ತಾರೆ ನೋಡಲಿಕ್ಕೆ ಈ ಜಾಗನ. ಜನ ಕೂಡ ಇರ್ತಾರೆ. ನಾವು ಹೋಗುವಾಗ ಮಳೆ ತುಂಬ ಬರ್ತಾ ಇರೋದ್ರಿಂದ ನದಿ ಅಲ್ಪ ಸ್ವಲ್ಪ ತುಂಬಿತ್ತು. ಹಾಗಾಗಿ ನಮಗೆ ಸಹಸ್ರಲಿಂಗ ಅಷ್ಟಾಗಿ ಕಾಣ ಸಿಗಲಿಲ್ಲ. ಅದು ಬೇಸಿಗೆಯಲ್ಲಿ ಹೋದರೆ ಈ ಥರ ಕಾಣಿಸುತ್ತೆ. ನಿಮಗೆ ಸ್ವಲ್ಪ ನೀರಿರೋದ್ರಿಂದ ನಿಮಗೆ ಎಲ್ಲ ಲಿಂಗಗಳು ಕೂಡ ಕಾಣಿಸುತ್ತೆ. ಅಲ್ಲಿ ಬಸವಣ್ಣನ ಮೂರ್ತಿ ಕೂಡ ಅಲ್ಲಿ ಇದೆ. ನಿಮಗೆ ಸುಮಾರು ಕಂಡುಬರುತ್ತೆ ಸಹಸ್ರಲಿಂಗಗಳು. ಸಾಕಷ್ಟು ನದಿ ಒಳಗಡೆನೆ ಮುಚ್ಚೋಗಿದೆ ಈಗ ನೀರೊಳಗೆ. ನೀವು ಬೇಸಿಗೆಯಲ್ಲಿ ಬಂದರೆ ಅದನ್ನೆಲ್ಲ ನೋಡ್ಬೋದು. ಈ ಸ್ಥಳೀಯರಿಗೆ ಇಲ್ಲಿ ನೋಡುವಂಥ ಪ್ಲೇಸ್ ಏನಿದೆ ಅಂತೇಳಿ ಕೇಳಿದಾಗ ಸಹಸ್ರ ಲಿಂಗ ಇದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕರ್ಕೊಂಡು ಹೋದರು. ನಾವು ದೇವಸ್ಥಾನ ಇರಬೇಕು ಅಂದ್ಕೊಂಡ್ವಿ, ಆದರೆ ಅಲ್ಲಿ ನದಿ ನೋಡಿ ನಮಗೆ ಒಂದು ರೀತಿ ಸಂತೋಷನೇ ಆಯಿತು. ತುಂಬ ಚೆನ್ನಾಗಿದೆ ಆ ಒಂದು ಸ್ಥಳ. ಮಳೆ ಬಂದು ತುಂಬ ನೀರಿನ ರಭಸ ತುಂಬ ಇರೋದ್ರಿಂದ ಇಲ್ಲಿ ಎಚ್ಚರಿಕೆಯ ಒಂದು ಬೋರ್ಡನ್ನು ಹಾಕಿದ್ದಾರೆ. ನೀವು ಒಂದು ಸಲ ನೋಡ್ಬೋದು. ನೋಡಿ, ಲಿಂಗ ಕಾಣಿಸ್ತಾ ಇದೆ. ಇನ್ನೂ ತುಂಬುತ್ತೆ ಇದು. ಇನ್ನೂ ಪೂರ್ತಿಯಾಗಿ ಮಳೆ ತುಂಬ ಚೆನ್ನಾಗಿ ಬಂದರೆ ಇನ್ನೂ ತುಂಬುತ್ತೆ, ಫುಲ್ಲು ತುಂಬುತ್ತೆ ಇದು. ಅವಾಗಂತೂ ಕಾಣಿಸೋದೇ ಇಲ್ಲ ಲಿಂಗಗಳು. ಈಗ ಒಂದು ಅನುಮಾನ ಬರುತ್ತೆ, ಇಷ್ಟೊಂದು ಯಾಕಪ್ಪ ಕೆತ್ತಿದ್ರು ಸಹಸ್ರಲಿಂಗಗಳನ್ನು? ಅವರಿಗೇನು ಮಾಡಲಿಕ್ಕೆ ಕೆಲಸ ಇಲ್ವಾ? ಯಾರು ಕೆತ್ತಿರ್ಬೋದು ಅನ್ನೋದೊಂದು ನಿಮಗೆ ಡೌಟ್ ಬಂದೇ ಬರುತ್ತೆ. ಅದಕ್ಕೆ ಒಂದು ಕಥೆನೇ ಇದೆ. ಕಥೆ ಅಲ್ಲ, ಅದು ನಿಜವಾಗ್ಲೂ ನಡೆದಿರೋ ಅಂಥದ್ದು. ಈ ಸೋಂದಿ ಅನ್ನೋ ಊರು ಅಂತ ಹೇಳಿದ್ನಲ್ಲ ನಾನು, ಆ ಸೋಂದಿ ಅನ್ನೋ ಊರನ್ನು ಆಳ್ತಾ ಇರೋವಂಥ ರಾಜನಿಗೆ ಮಕ್ಕಳಿರಲಿಲ್ವಂತೆ. ಆ ಮಕ್ಕಳು ಆದರೆ ನಾನೊಂದು ಲಿಂಗನ ಕೆತ್ತಿಸ್ಕೊಡ್ತೀನಿ ಅಂತ ಹೇಳಿ ಹರಕೆ ಹೊತ್ಕೊಂಡಿದ್ರಂತೆ. ಹಾಗಾಗಿ ಇಲ್ಲಿ ಕಲ್ಲುಗಳು ತುಂಬ ಚೆನ್ನಾಗಿದ್ದಾವೆ ಲಿಂಗ ಕೆತ್ತೋದಕ್ಕೆ, ಲಿಂಗನ ರೂಪಿಸೋದಕ್ಕೆ. ಹಾಗಾಗಿ ಒಂದು ಮಕ್ಕಳಾದಮೇಲೆ ಲಿಂಗನ ಕೆತ್ತಿಕೊಟ್ರು ಆ ರಾಜ ಅನ್ನೋದು ಒಂದು ಇದು ಹಿಸ್ಟ್ರಿ. ಹಾಗೆಯೇ ಈ ಒಬ್ಬ ರಾಜ ಮಾತ್ರ ಈ ಸಹಸ್ರಲಿಂಗನ ಕೆತ್ತಿಲ್ವಂತೆ. ಇದನ್ನು ಹೀಗೆ ಬರ್ತಾ ರಾಜರುಗಳು ತಮ್ಮ ಏನಂತಾರೆ ಅದು ಬೇಡಿಕೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಹರಕೆಗಳನ್ನು ಕಟ್ಟಿಕೊಂಡು ಈ ರೀತಿ ಸಹಸ್ರಲಿಂಗಗಳನ್ನು ಕೆತ್ತಿದ್ದಾರೆ ಅನ್ನೋ ಒಂದು ಹಿಸ್ಟ್ರಿ ಈ ಸಹಸ್ರಲಿಂಗ ಸ್ಥಳಕ್ಕೆ ಇದೆ. ಹಾಗಾಗಿ ಇಷ್ಟೊಂದು ಲಿಂಗಗಳು ಇಲ್ಲಿ ಕಾಣಸಿಗ್ತವೆ. ನೀರಿನ ಹರಿವು ಎಷ್ಟು ರಭಸವಾಗಿದೆ ಅಂತ ಹೇಳಿ ಇಲ್ಲಿ ನೋಡ್ಬೋದು. ನೋಡಿ, ತುಂಬ ರಭಸವಾಗಿದೆ. ಇದಕ್ಕೇನಾದರೂ ಸಿಕ್ಕಿದರೆ ನಮ್ಮನ್ನು ತಗೊಂಡೋಗಿ ಎಲ್ಲಿ ಬಿಸಾಕುತ್ತೋ ಏನೋ ಗೊತ್ತಿಲ್ಲ. ನಾವು ಹಾಗಾಗಿ ಆದಷ್ಟು ಮೇಲೇ ಇದ್ಕೊಂಡು ವಿಡಿಯೋ ಮಾಡಿದೆ. ಓಕೆ ಫ್ರೆಂಡ್ಸ್, ನಾವು ಸಹಸ್ರಲಿಂಗ ನೋಡಾಯಿತು, ನಾವು ಹೊರಡ್ತೀವಿ. ನೀವು ಏನಾದರೂ ಸಹಸ್ರಲಿಂಗಕ್ಕೆ ಬರೋದಾದರೆ ಇಲ್ಲಿ
ತುಂಬ ಗೆಸ್ಟ್ ಹೌಸ್ಗಳಿದ್ದಾವೆ. ಬುಕ್ ಮಾಡಿಕೊಂಡು ಬಂದು ಉಳ್ಕೊಂಡು ನೋಡಿಕೊಂಡು ಹೋಗಿ ಒಳ್ಳೆ ಪ್ಲೇಸ್ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ. ಮುಂದೆ ಇಲ್ಲೇ ಹತ್ತಿರದಲ್ಲಿ ಒಂದು ಕೊಕ್ರೆಕೆರೆ ಅಂತ ಹೇಳಿ ಒಂದು ಸ್ಥಳ ಇದೆ ಅಂತ ಹೇಳಿದ್ದಾರೆ ನೋಡಲಿಕ್ಕೆ. ಅಲ್ಲಿ ಪಕ್ಷಿಗಳೆಲ್ಲ ಬಂದು ಕೂರ್ತವೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು, ಪಕ್ಷಿಧಾಮ ಥರ ಅದು. ಅದನ್ನು ಕೂಡ ನೋಡಿಕೊಂಡು ಅಲ್ಲಿ ಪಕ್ಷಿಗಳು ಇದಾವೋ ಇಲ್ವೋ ನೋಡೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.